ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಡೈಲಿ ಬ್ಲಾಗ್ನ ಮಾಡೋಣ ಅಂತ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಆಲ್ರೆಡಿ ಆಫ್ಟರ್ನೂನ್ ಆಗೋಗಿದೆ. ಎಷ್ಟು ದಿನ ವಿಡಿಯೋ ಮಾಡ್ಬೇಕಂತ ಅನ್ಕೋತಾ ಇದ್ದೆ, ಬಟ್ ನಮ್ಮದು RCC ಪೂಜೆ ಎಲ್ಲ ಆದಮೇಲೆ ಐ ಥಿಂಕ್ ಒಂದು 7 to 8 ಡೇಸೇನೇ ಆಯಿತು. ಪರಮ್ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ, ಫೀವರ್ ಇತ್ತು ಮತ್ತು ಅವನಿಗೆ ಲೂಸ್ ಮೋಷನ್ ಆಗಿತ್ತು. ಅದೆಲ್ಲ ರಿಕವರಿ ಆದ. ಇನ್ನು ಅಳೋದನ್ನೇ ನಿಲ್ಲಿಸ್ತಾ ಇರಲಿಲ್ಲ ಒಂದು ಸ್ವಲ್ಪನೂ. ಸೊ ಆ ಇದರಲ್ಲಿ ಯಾವ ವೀಡಿಯೋನೂ ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ಇವತ್ತು ಡೈಲಿ ಬ್ಲಾಗ್ನ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ. ಇವಾಗ ಆಫ್ಟರ್ನೂನ್ ಅಡುಗೆಗೆ ರೆಡಿ ಮಾಡಬೇಕು. ಇವತ್ತು ಅಡುಗೆ ಒಂದು ಏನು ಮಾಡ್ತೀವಿ ಅಂತ ಅಂದರೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. 4 to 5 ಮಿನಿಟ್ಸಲ್ಲಿ ಬರುತ್ತೆ. ಸೊ ಇವತ್ತು ನಾವು ಬ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಬಾಯ್ಲಿ ಬುಜ್ಜಿ. ಈ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಬಂತು ಅಂತಂದರೆ ಮನೇಲಿ ಬೋರ್ ಆಗುತ್ತೆ ಅಲ್ವಾ ಬುಜ್ಜಿ? ಸಮ್ಮರ್ ಕ್ಯಾಂಪ್ಗೂ ಸೇರಿಸಿದ್ದೀನಿ. ಬಟ್ ಸಮ್ಮರ್ ಕ್ಯಾಂಪು ಸ್ಯಾಟರ್ಡೆ ಸಂಡೇ ಹಾಲಿಡೇ ಇದೆ. ನನಗೆ ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆ. ಏನು ಮಾಡೋಣ? ಬೋರ್ ಆಗ್ತಾ ಇರೋದಕ್ಕೆ ಏನೋ ಮಾಡೋಣ. ಪರಮ್ ಮಲಗಿದ್ದಾನೆ. ಸೊ ಹಂಗಾಗಿ ಸ್ವಲ್ಪ ಫ್ರೀಯಾಗಿ, ಅಂದರೆ ಅವನು ನಿನ್ನೆ ನೈಟೇನೆ ಆರಾಮಾಗಿ ಮಲಗಿದ್ದಾನೆ ಅಂತ ಹೇಳ್ಬೋದು. ಮಕ್ಕಳುಗಳು ಅಂತಂದರೆ, ಅದು ಚಿಕ್ಕ ಚಿಕ್ಕ ಮಕ್ಕಳು ಅಂತಂದರೆ ಬೇಗ ದೃಷ್ಟಿ. ಅದು ನನ್ನ ಮಗಂಗಂತೂ ಹೆವಿ ದೃಷ್ಟಿ ತೆಗಿತಾನೆ ಇರಬೇಕು. ಅವ್ನಿಗೆ ಅದು ಇದು ಏನಾದರೂ ಮಾಡ್ತಾನೆ ಇರಬೇಕು. ಬಟ್ ಈ ಮಕ್ಳುಗಳು ಹುಷಾರು ತಪ್ಪಿದ್ರು ಅಂತಂದರೆ ಒಂದು ಸ್ವಲ್ಪನೂ ಫ್ರೀಯೇ ಇರಲ್ಲ. ಅವ್ರ ಜೊತೆ ಆಡಿನೇ ಏನೋ ಒಂಥರ ಅನಿಸ್ಬಿಟ್ಟಿತ್ತು. ಇಷ್ಟು ದಿನ ಏನಕ್ಕೆ ಹಿಂಗೆ ಆಗ್ತಿದೆ, ಪರಮ್ ಯಾವಾಗಪ್ಪ ಹುಷಾರಾಗ್ತಾನೆ ಅನ್ನೋ ಥರ ಅನ್ನಿಸ್ತಿತ್ತು. ಬಟ್ ಇವಾಗ ಎವ್ರಿಥಿಂಗ್ ಇಸ್ ಫೈನ್. ಆರಾಮಾಗಿದ್ದಾನೆ. ಅವನು ಕೂಡ ಆರಾಮಿಲ್ಲ ಅಂತಂದರೆ ಒಂದೇ ಒಂದು ಸೆಕೆಂಡ್ ಕೂಡ ನಮಗೆ ಫ್ರೀ ಇರೋದಿಲ್ಲ. ಸುಮ್ಮನೆ ಅಳ್ತಾ ಇರ್ತಾನೆ. ಕರೆಕ್ಟಾಗಿ ಊಟ ತಿನ್ನಲ್ಲ, ಕರೆಕ್ಟಾಗಿ ನಿದ್ದೆ ಮಾಡಲ್ಲ, ಹೀಗೆಲ್ಲ ಆಗ್ತಿರುತ್ತೆ. ಸೊ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ, ಮಮ್ಮಿನ ವೀಡಿಯೋಸಲ್ಲಿ ಏನಕ್ಕೆ ತೋರಿಸ್ತಿಲ್ಲ ಅಂತ. ಇವತ್ತು ತೋರಿಸ್ತೀನಿ. ಹೋಗಿಸ್ಕೊಂಡು ಶೈಲು ಮಶ್ರೂಮ್ ಮಾಡಿದ್ದು ಬಂದಿದೆ. ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೆ. ನನಗಂತೂ ವಾಯ್ಸ್ ಇನ್ನೂ ನಿಜ ಸರಿಯಾಗಿಲ್ಲ. ಸ್ವಲ್ಪ ಹೆಲ್ತ್ ಸರಿ ಇಲ್ಲದ ಕಾರಣ ನೋಡಿ ವಾಯ್ಸೆಲ್ಲ ಹೋಗ್ಬಿಟ್ಟಿದೆ. ಬಂತೆಲ್ಲ ನನ್ನ ಮಗಳಿಗೆ ಮಶ್ರೂಮ್ ತಿನ್ನಬೇಕು ಅನ್ನೋ ಆಸೆ ಆಗ್ಬಿಟ್ಟಿದೆ. 2 ಮಶ್ರೂಮ್ ರೈಸ್ಗೆ ಇದನ್ನೇ ಎಲ್ಲ ಮಣ್ಣು ಥರ ಇದೆ. ಇದು ಅದು ವಾಶ್ ಮಾಡ್ಕೋಬೇಕು, ಆರ್ಗ್ಯಾನಿಕ್. ಫ್ರೆಂಡ್ಸ್ ಸಮ್ಮರ್ ಅಲ್ವಾ? ಪಾಪನ ಇಲ್ಲ, ನೋಡ್ಕೊಂಡು ಬರ್ತೀನಿ. ಅಯ್ಯೋ, ಪರುಗೆ ಹುಷಾರಿಲ್ಲಂತಲೇ ನನಗೆ 8-10 ದಿನ ಆಯಿತು. ಅವ್ನು ನೋಡಿ ನಾನು ನಿಜವಾಗ್ಲೂ ನಾನೇ ಸುಸ್ತಾಗ್ಬಿಟ್ಟಿದ್ದೀನಿ ಲೈಫಲ್ಲಿ. ಶೈಲು ಯಾವುದೇ ವೀಡಿಯೋ ಮಾಡಿಲ್ಲ ಅಂದ್ಕೊಳ್ತೀನಿ, ನಾನು ಯಾವುದೇ ವೀಡಿಯೋ ಮಾಡಿಲ್ಲ. ವೀಡಿಯೋ ಮಾಡೋದಲ್ಲ, ಅನ್ನ ತಿನ್ನೋಕ್ಕೂ ಕೂಡ ಆಗಿಲ್ಲ. ಅಷ್ಟು ಅವನು ಹುಟ್ಟುತ್ತವಿಂದ ಈ ರೀತಿ ಮಾಡಿರಲಿಲ್ಲ, ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮ ಮಗುಗೆ ಏನಾಗೋಯ್ತು ಅನ್ನೋ ಒಂದು ಇದರಲ್ಲೇ ಬಂದುಬಿಟ್ಟು 8 ದಿನದಿಂದ ಏನಾಗಿಲ್ಲ. ಅವನಿಗೆ ಸ್ವಲ್ಪ ಜ್ವರ ಬಂದಿತ್ತು, ಬೇದಿ ಆಯಿತು, ಹಾಸ್ಪಿಟಲ್ಗೆ ತೋರಿಸ್ತು, ಸರಿ ಆಯಿತು. ಬರೀ ಅಳೋದು. ರಾತ್ರಿ 1 ಗಂಟೆ 2 ಗಂಟೆ ಆದರೂ ಸುಮ್ಮನೆ ಬಾಯಿ ಮುಚ್ಚಿದಂತಾನೆ ಸುಮ್ಮನೆ ಅಳೋದು ನೋಡ್ತಾ ಇದ್ರೆ ನಮಗೆ ಏನೋ ಆಗೋಗುತ್ತೆ. ಪಾಪಗೇನೋ ರೇಂಜ್ ಗಳಿಸಿದ. ನಾವು ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಸ್ವಲ್ಪ ನಮ್ಮ ಮನೆ ದೇವಸ್ಥಾನ ಎಲ್ಲ ಕರ್ಕೊಂಡೋಗಿ ಬಂದಮೇಲೆ ರಾತ್ರಿ ಸ್ವಲ್ಪ ನಿದ್ರೆ ಮಾಡಿದ್ದಾನೆ ಆರಾಮಾಗಿ. ಬೆಳಗ್ಗೆಯಿಂದನೂ ಇವಾಗ ಸ್ವಲ್ಪ ಮಲ್ಕೊಂಡಿದ್ದಾನೆ, ಆರಾಮಿದ್ದಾನೆ. ಬೇಡ ಎಷ್ಟೆಲ್ಲ ಕೇರ್ ಮಾಡಿದೀವಿ ಅಂತಂದ್ರೆ ನಮ್ಗೆ ಆ ಸಿಚುವೇಶನ್ ಅಲ್ಲಿ ಹೆಂಗ ಅನ್ಸ್ಬಿಡುತ್ತೆ ಹೇಳಿ. ಸಾಕಪ್ಪ ಸಾಕು ಅಂತ ಅನ್ಸ್ಬಿಡುತ್ತೆ ಸೀರಿಯಸ್ಲಿ. ನಾನು ವಾಯ್ಸೇ ಹೋಗ್ಬಿಟ್ಟಿದೆ, ಕೂಗಾಡಿ ಕಿರ್ಚಾಡಿ. ನನಗೆ ಈಗ ನೆನ್ನೆಯಿಂದ ನಾನೇ ರೆಸ್ಟ್ ಮಾಡ್ತಿದ್ದೀನಿ, ಸುಮ್ಮನೆ ಮಲ್ಕೊಂಡು ಅಷ್ಟು ಕೈ ಕಾಲಲ್ಲಿ ಶಕ್ತಿ ಇಲ್ವೋ ಅನ್ನೋ ರೇಂಜ್ಗೆ ಆಗ್ಬಿಟ್ಟಿದೆ. ಅಷ್ಟು ತುಂಬ ಎಲ್ಲ ಇದಾಗ್ಬಿಟ್ಟಿದೆ. ಅವ್ನು ಸದ್ಯ ಮಲಗಿದ್ದಾನೆ ಇವಾಗಡೆ. ನಮ್ಮ ಮನೆ ನಿಜ ಹೇಳ್ಬೇಕು ಅಂದರೆ 4-5 ದಿನದಿಂದ ಅಡುಗೆ ಕೂಡ ನೆಟ್ಟಿಗೆ ಏನೂ ಮಾಡಿಲ್ಲ. ಏನೋ ಒಂದು ರೈಸ್ ಮಾಡಿಡೋದು, ಮೊಸರನ್ನೋ ಏನೋ ಒಂಚೂರು ಅದು ಬಿಟ್ಟರೆ ಅಡುಗೆಗಳು ಕೂಡ ಮಾಡಿಲ್ಲ. ಯಾವ ಊಟನೂ ಮಾಡಬಾರ್ದು, ಏನೂ ಬೇಡ ಅಂತ ಅನಿಸ್ಬಿಟ್ಟಿತ್ತು. ಫ್ರೆಂಡ್ಸ್, ಅದೇ ಮನೇಲಿ ಏನಾದರೂ ಸರಿ ಇಲ್ಲ ಅಂತಂದರೆ, ಅದು ಮಕ್ಕಳು ವಿಷಯದಲ್ಲಿ ಒಂಚೂರು ಸರಿ ಇಲ್ಲ ಅಂತಂದ್ರೂ ನನಗೆ ನಮ್ಮ ಮಮ್ಮಿಗೆ ಏನೂ ಸೇರಲ್ಲ. ಎಲ್ಲ ಚೆನ್ನಾಗಿದ್ರು ನಮ್ಮಿಬ್ರಿಗೆ ಏನೋ ಒಂಥರ ಕಂಪ್ಲೀಟ್ಲಿ ಡಿಪ್ರೆಷನ್ ಮೋಡಲ್ಲೇ ಇರ್ತೀವಿ. ಅಳೋದೊಂದು ಬಾಕಿ ನಮ್ಮ ಮಮ್ಮಿ ಕೂತ್ಕೊಂಡು ಹತ್ತಿದ್ದಾರೆ, ಬಟ್ ನಾನು ಹತ್ತಿಲ್ಲ. ಅವ್ರ ಮುಂದೆ ಇಬ್ಬರು ಸೇರ್ಕೊಂಡು ಹತ್ತಿರ. ಆಮೇಲೆ ನಮ್ಮ ಮಮ್ಮಿ ಇನ್ನೂ ಪೀಕ್ ಕೊಟ್ಟೋಗ್ಬಿಟ್ಟಿರ್ತಾರೆ ಅಳೋದ್ರಲ್ಲಿ. ಸೊ ಏನು ಮಾಡೋದು, ಸಮ್ಟೈಮ್ಸ್ ಅಂದ್ಬಿಡುತ್ತೆ, ಏನಕ್ಕೆ ಹಿಂಗೆ ನಮಗೆ ಹಿಂಗೆ ಆಗ್ಬೇಕಂತ ಅನ್ಸ್ಬಿಡುತ್ತೆ. ಬಟ್ ಇವಾಗೆಲ್ಲ ಫೈನ್, ಎಲ್ಲ ಓಕೆ. ಒಂದು ತಗೊಳ್ಳಿ, ಚೆನ್ನಾಗಿದೆ. ಐಸ್ ಕ್ರೀಮ್ ತರಿಸ್ಕೊಂಡಿದ್ದಾಳೆ ನನ್ನ ಮಗಳು ತಿನ್ಲಿಲ್ಲ. ಈಗಲೇ ಗಂಟೆಲ್ಲ ಹೋಗ್ಬಿಡು. ಹೆಂಗೆ ಆಡ್ತಿದ್ದಾರೆ ಗೊತ್ತಾ? ಟೇಸ್ಟ್ ನೋಡಿ ಹೆಂಗಿದೆ ಅಂತ.
ಸರಿ 3 ಥರ ತರಿಸ್ಬಿಟ್ಟಿದ್ದೀನಿ, ಯಾವ್ದು ಚೆನ್ನಾಗಿದೆ ಅಂತ ಗೊತ್ತಿಲ್ಲ. ಅಯ್ಯೋ ಮುದ್ದೆ ಹೋಯ್ತಿದ್ದು. ಪಾಪ ಯಾವ್ದು ಬೇಕು? ಸಕ್ಕತ್ತಾಗಿದೆ ಇದು, ಒಳಗಡೆ ಇಟ್ಕೊ. ಒಳಗಡೆ ಒಂದು ಕೊಟ್ಟಿದ್ದಾರೆ ಬುಚ್ಚಿಗೆ. ಫ್ರಿಡ್ಜಲ್ಲಿ ಇಟ್ಟಿರಲ್ಲ ಹೊರಗೆ ಹಾಕಿನ ಎರಡು ನಿಂದೇನೆ. ಅದು ಇದ್ರದ್ದು ಇಲ್ಲ, ಒಳಗಡೆ ಇದಾವೆ. ವಾವ್ ಸೂಪರ್ ಆಗಿದೆ. ನಾನು ಅನ್ಕೊಂಡೆ ಅದೇ ಚೆನ್ನಾಗಿರೋದು ಅಂತ. ನಿಮ್ಮ ಮಾತ್ರ ಟೂಟು ಕೊಟ್ಟಿದ್ದಾರೆ ಯಾಕೆ? ಅಯ್ಯೋ ಸರಿ, ಹಂಗೆ ಟೇಸ್ಟ್ ಮಾಡ್ತಿದ್ದೆ ಬಿಟ್ಟು ಎಲ್ಲ ಕಿತ್ತು ತಿಂದ್ಬಿಡೋದು. ತಿನ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡೋಣ. ಪರಾಮ್ ಈ ಕಡೆ ಮಮ್ಮಿ ಸ್ವಲ್ಪ. ಓ ಆರಾಮ್ ಗೌಡ್ರೆ ಆಯ್ ಮಾಡಿ. ಬಿಡು ಬಿಡು ಬಜ್ಜಿ, ಬಿಡು ಬಜ್ಜಿ, ಬಿಡು ಬಜ್ಜಿ, ಬಿಡು ಬಜ್ಜಿ. ಓನಮ್ಮ ಇವಾಗ ನಗ್ತಾನೆ ಕಣಪ್ಪ. ಇನ್ನು ಅದ್ರಲ್ಲಿ ಎಲ್ಲೊಂಟೋಗಿತ್ತ ಗೊತ್ತಿಲ್ಲ. 8 ದಿನದಿಂದ ಇವತ್ತು ಪತ್ತೈದು ಚೆಂಡು ಚೆಂಡು ಏನಪ್ಪ ಚೆಂಡು 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 ಕುಷ್ಮಾ ಖುಷಿಯಿಂದ ನಡಿ ನಡಿ. ನಾವೆಲ್ಲ ಇವಾಗ ಅಡುಗೆ ಮನೆ ಬಾಯ್ ಬಾಯ್ ಹೇಳ್ಬಿಟ್ಟು ಕಮ್ಮನ್ ಫುಡ್ ಕೆಲಸ ಹೋಗ್ಬಿಡೋಣ. ಓಕೆ, ಎಲ್ಲ ಟೊಮೊಟೊ ಹೆಚ್ಚಿಟ್ಟಿದ್ದೀನಿ, ಮಸಾಲೆ ಹಲ್ಸಾಗದ. ಓಕೆ, ನಮ್ಮ ಮಮ್ಮಿ ನಾನು ಪಾಪು ಫೀಡ್ ಮಾಡೋಷ್ಟಲ್ಲಿ ಎಲ್ಲ ರೆಡಿ ಮಶ್ರೂಮೆಲ್ಲ ಫ್ರೈ ಮಾಡಿಟ್ಟಿದ್ದೀನಿ. ಮತ್ತೆ ಇನ್ನು ನಾನು ಏನಾದರೂ ಫ್ರೈ ಮಾಡಿ ಹಾಕಿ ನಿಂಬೆಹಣ್ಣು ತಿಂಟು ಅದ್ರೊಳಗೆ. ಆಮೇಲೆ ಹಾಯ್ ಹೇಳ್ಬಿಡು. ನಾನು ಫಸ್ಟ್ ಟೈಮ್ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಫ್ರೆಂಡ್ಸ್ 20 days ಅಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ಲು ಶೈಲಾ, ತುಂಬ ಇಷ್ಟ ಆಗಿತ್ತು. ಸೇಮ್ ಮಮ್ಮಿ ಅರೆ ಅವತ್ತು ತಿನ್ನಕ್ಕಾಗಿರ್ಲಿಲ್ಲ ಅಷ್ಟೇ. ಅಲ್ಲ ನಾನು ತಿನ್ನಕ್ಕಾಗ್ಲಿಲ್ಲ, ಏನೋ ಸ್ವಲ್ಪ ನನ್ನ ಕಸಿನ್ ಮದ್ವೆ ಇತ್ತಲ್ಲ ಅವಾಗಿಂದ. ಓ ಅವತ್ತೇ ಮಾಡಿದ್ದು ಚಪ್ರದ ದಿನ. ಆಯ್ ಮಾಡ್ದವ್ರೆ ಬಿಡ, ಆಯ್ ಮಾಡಮ್ಮ, ಆಯ್ ಮಾಡಿ. ನಿಂಬೆಹಣ್ಣು ಇಲ್ವಾ ತಗೊಂಡ್ರಾ? ಇಲ್ಲ, ಇಲ್ಲಿದೆ, ತಗೊಂಡಿಲ್ಲ. ಅದಾದ್ಮೇಲೆ ತಗೊಂಡೆ ಬಿಡು. ಈಗ ಇದು ಎಣ್ಣೆ ಮಾಡ್ಕೊಂಡು ಓ ಅಬ್ಬು ಅಂದ್ರೆ ಅವಾಗ ಯಾರು ತಿನ್ಲೇ ಇಲ್ಲ ಕರೆಕ್ಟ್ ಆಗಿ. ನಮ್ ಡ್ಯಾಡಿ ಸಾಮಾನೆಲ್ಲ ತಗೊಳೋದಕ್ಕಂತ ಹೋಗ್ಬಿಟ್ಟಿದ್ರು. ಮನೆಯಲ್ಲೂ ಎಲ್ಲ ಬಿಡು, ನಡಿ ಚಲೋ. ಬಾಯ್ 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 ಬಾಯ್. ಸೊ ಇವಾಗ ಮಶ್ರೂಮ್ ಬಿರಿಯಾನಿ ಸೂಪರ್ ಡೂಪರ್ ಆಗಿ ರೆಡಿ ಆಗಿದೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗ ಸರ್ವ್ ಮಾಡೋಣ. ನೋಡಿ, ನಮ್ಮನೆ ಉದುದ್ರಾಗಿದ್ರೇ ಅದು ಒಂಥರ ಸ್ಯಾಟಿಸ್ಫೈಯಿಂಗ್ ಅಂತ ಅನ್ಸೋದು ಊಟ. ತುಂಬ ಅದು ಮೆತ್ತೆ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ, ಆ್ಯಂಡ್ ಟೇಸ್ಟ್ ಕೂಡ ಡಿಫ್ರೆಂಟ್ ಅಂತ ಅನಿಸ್ಬಿಡುತ್ತೆ. ಸೊ ಫೈನಲಿ ವೆರಿ ಸಿಂಪಲ್, ವೆರಿ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ತುಂಬಾ ಸೂಪರ್ ಡೂಪರಾಗಿ ಬಂದಿದೆ. ಬನ್ನಿ ಇವಾಗ ಸರ್ವ್ ಮಾಡೋಣ. ಓಕೆ ಫ್ರೆಂಡ್ಸ್, ಇದು ನಮ್ಮ ಬುಜ್ಜಿಯವರ ಏನು ಊಟದ ಪ್ಲೇಟ್. ಇದು ಡಿಫ್ರೆಂಟ್. ಊಟ ಮಾಡೋಣ ಈಗ, ಊಟ ಮಾಡೋಣ. ಸುಡ್ತಾ ಇದೆ ಫ್ರೆಂಡ್ಸ್. ನನ್ನ ಮಗನಿಗೆ ಟೇಸ್ಟ್ ತೋರಿಸ್ತೀನಿ. ಅವ್ನು ಇವಾಗ ತಾನೇ ರಾಗಿ ಸರಿ ತಿಂದಿದ್ದಾನೆ. ಸ್ವಲ್ಪ ತಿಂದರೆ ಬೇಡ, ಸ್ವಲ್ಪ ಬೇಡ ಬೇಡ ಅಂತಾನೆ. ಬಾ 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 ಬಾ. ನೋಡಿ 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 ಫ್ರೆಂಡ್ಸ್, ಇಂಥ ಟ್ಯಾಲೆಂಟ್, ಇಂಥ ತಿನ್ನೋದ್ರಲ್ಲಿ ಯಾವ ರೀತಿ ಟ್ಯಾಲೆಂಟ್ ನೋಡಿ ಹೆಂಗೆ ಉಗಿತಾನೆ ಅಂತ ಅಂದ್ಬಿಟ್ಟು ಹಂಗೆ ಮಾಡ್ಬಾರ್ದು. ಸರಿ ಬಾ ಹೋಗೋಣ. ಮತ್ತು ಪಾಪುಗೆ ರಾಗಿ ಸರಿ ಖಾಲಿ ಆಗಿತ್ತು, ಮಾಡಿಸಿ ಒಂದು 2 months ಆಗಿತ್ತು. ಅಂದರೆ ಲಾಸ್ಟ್ 2 months ಮಾಡಿಸಿದ್ದು, ಇವಾಗ ಖಾಲಿ ಆಗಿದೆ.
ಅದಕ್ಕೆ ಈ ಸಲ ಸ್ವಲ್ಪ ಜಾಸ್ತಿನೇ ಮಾಡಿಸ್ಕೊತಾ ಇದ್ದೀನಿ. ಅಂದರೆ 2 kg ರಾಗಿ, 1 kg ಗೋಧಿ ಮತ್ತು 1 kg ಕುಶ್ಲಕ್ಕಿನ ತೊಗೋತಾ ಇದ್ದೀನಿ. ರಾಗಿ ಮತ್ತು ಗೋಧಿ ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿ ಮೊಳಕೆ ಕಟ್ಟಿ ಚಿಕ್ಕ ಮೊಳಕೆ ಬರುತ್ತಲ್ಲ ಸಾಕು, ಅದನ್ನು ನೆರಳಲ್ಲಿ ಒಣಗಿಸ್ಕೊತೀನಿ. ಅಂದರೆ ಬಿಸಿಲಲ್ಲಿ ಒಣಗಿಸಂಗಿಲ್ಲ ಮಗುದು ರಾಗಿ ಸರಿನಾ. ಸೊ ಒಣಗಿಸ್ಕೊಂಡು ಅಲ್ಲಿಗೆ ಮಖಾನ, ಮೆಂತ್ಯ, ಜೀರಿಗೆ, ಮೆಣಸು ಹಾಕ್ತೀವಿ. ಲಾಸ್ಟ್ ಟೈಮ್ ಚಳಿಯೆಲ್ಲ ಇತ್ತು ಅಂತ ಮೆಣಸೆಲ್ಲ ಹಾಕಿದ್ವಿ. ಈ ಸಲ ಒಂದು 20 ಕಾಳಷ್ಟು ಹಾಕಿದ್ದೀನಿ ಅಷ್ಟೇ, ಅದು ಹೀಟ್ ಕೂಡ. ಮತ್ತು ಮಖಾನ ಹಾಕ್ತೀವಿ. ಮತ್ತು ಬೇಳೆ, ಏನು ಆರೆಂಜ್ ಕಲರ್ ಬೇಳೆ ಬರುತ್ತಲ್ಲ ತೊಗರಿ ಬೇಳೆ, ಅದನ್ನು ಯೂಸ್ ಮಾಡಿದ್ದೀನಿ. ಸೊ ಅವನಿಗೆ ಇಲ್ಲೇನೇ ಚೆನ್ನಾಗಿ ಫ್ರೈ ಮಾಡ್ಕೋತೀವಿ. ಇದನ್ನು ಫ್ರೈ ಮಾಡಿ ಆಮೇಲೆ ನಾವು ಏನು ರಾಗಿ ಹಸಿಟ್ಟೆಲ್ಲ ಮಾಡಿಸ್ತೀವಲ್ಲ ನೋಡಿ ನುಣ್ಣಗೆ, ಅದೇ ರೀತಿ ಮಾಡಿಸ್ಬೇಕು. ಮಿಲ್ಲಿಗೆ ತಗೊಂಡೋಗಿ ಮಾಡಿಸ್ಕೊಂಡು ಬರೋದು. ಏನೋ ಡ್ರೈ ಫ್ರೂಟ್ಸ್ ಎಲ್ಲನೂ ಇದ್ರೊಳಗಡೆನೇ ಹಾಕಲ್ಲ. ಬಿಕಾಸ್ ಏನು ಅಂತಂದರೆ ಅದನ್ನು ಫ್ರೈ ಮಾಡಿ ಎಲ್ಲ ಹಾಕ್ತೀವಿ, ಅದು ಏನು ಪೌಡರ್ ಮಾಡುವಾಗಲೇ ಅದ್ರ ಅಂಶ ಎಲ್ಲ ಅಲ್ಲೇ ಹೋಗ್ಬಿಟ್ಟಿರುತ್ತೆ. ಅದ್ರ ಬದಲು ಏನು ಮಾಡೋದು, ಫ್ರೈ ಮಾಡಿ ಚೆನ್ನಾಗಿ ನಾನೇ ಮಿಕ್ಸಿಯಲ್ಲಿ ಫೈನ್ ಪೌಡರ್ನ ಮಾಡ್ಕೋತೀನಿ. ಇವನಿಗೆ ಹಾಕ್ಬೇಕಾದ್ರೆ ನನಗೆ ಗೊತ್ತಾಗುತ್ತಲ್ಲ ಎಷ್ಟು ಹಾಕಬೇಕು ಅಂತ. ಸೊ ಅದನ್ನು ನೋಡಿಕೊಂಡು ಆ ಕ್ವಾಂಟಿಟಿ ತೊಗೊಂಡು ನಾನು ಹಾಕೋತೀನಿ. ಸೊ ಸಿಕ್ಕಾಪಟ್ಟೆ ಕೇರ್ ತೊಗೊಂಡು ಮಕ್ಕಳಿಗೆ ರಾಗಿ ಸರಿನ ಮಾಡ್ತೀವಿ. ಯಾಕಂತಂದರೆ ನನ್ನ ಮಗ ಬುಜ್ಜಿ ಎಲ್ಲನೂ ತಿಂತಾ ಇದ್ದ, ಅವನು ರಾಗಿ ಸರಿನೂ ತಿಂತಾ ಇದ್ದ, ಏನೇನು ತಿನ್ನಿಸ್ತೀವಿ ಎಲ್ಲನೂ ತಿಂತಾ ಇದ್ದ. ಬಟ್ ಪರಮ್ ಬಂದು ತುಂಬ ಇಷ್ಟಪಟ್ಟು ರಾಗಿ ಸರಿನ ತಿಂತಾನೆ. ಡೈಲಿ 3 times ಆದರೂ ರಾಗಿ ಸರಿ ತಿಂತಾನೆ. 1 time ರೈಸ್ ತಿಂತಾನೆ, ಅದು ಬೇಕು ಅಂತಂದರೆ, ಇಲ್ಲಾಂದರೆ ಅದನ್ನು ತಿನ್ನಲ್ಲ. ಸೊ ರಾಗಿ ಸರಿ ಚೆನ್ನಾಗಿ ತಿನ್ನೋದ್ರಿಂದ ಅದಕ್ಕೆ ಎಲ್ಲ ಅಂಶಗಳು ಬೇಕಲ್ವಾ. ಬೇಕು ಅಂತಂದರೆ ಹೆಸರು ಕಾಳು ಹಾಕ್ಬೋದು, ಮತ್ತು ಕಡಲೆ ಬೀಜ ಎಲ್ಲ ಫ್ರೈ ಮಾಡಿ ಹಾಕ್ತಾರೆ ಪೌಡರ್ಗೆ. ಸೊ ನಾನು ಇಷ್ಟನ್ನು ಹಾಕಿ ಮಾಡಿಸೋದು. ಮಖಾನೂ ಅಷ್ಟೇ, ಅದು ಸಾಫ್ಟ್ ಇರುತ್ತೆ ತುಂಬ. ನಾವು ಫ್ರೈ ಮಾಡ್ತಾ ಲೋ ಫ್ಲೇಮಲ್ಲಿ ಅದು ನಾವು ಪ್ರೆಸ್ ಮಾಡಿದ್ರೆ ಪಟ್ಟಂತ ಅದು ಓಪನ್ ಆಗಬೇಕು, ಸಖತ್ ಕ್ರಂಚಿ ಥರ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರಾಗಿ ಸರಿ ವಿಡಿಯೋ ಬೇಕು ಅಂತಂದರೆ ನಾನು ಫುಲ್ ಡೀಟೇಲಾಗಿ ಏನೇನೆಲ್ಲ ಹಾಕಿದ್ದೀವಿ ಅಂತ ಅಂದ್ಬಿಟ್ಟು ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ನಾನು ಇದೇ ರೀತಿ ರಾಗಿ ಸರಿನ ರೆಡಿ ಮಾಡೋದು. ಬಿಕಾಸ್ ಮಕ್ಕಳು ಹೆಲ್ತ್, ಅವರು ಸ್ಟ್ರಾಂಗ್ ಆಗಿರಬೇಕು ಆ್ಯಂಡ್ ಅವರು ಹೆಲ್ತಿ ಫುಡ್ನ ತಿನ್ನಬೇಕು ಅನ್ನೋ ಕಾರಣದಿಂದ ಈ ಥರ ಎಲ್ಲ ಮಾಡ್ತೀನಿ. ಆ್ಯಂಡ್ ರಿಮೈನಿಂಗ್ ಮಖಾನ ಏನಿತ್ತಲ್ವ ಅದನ್ನು ಸ್ವಲ್ಪ ತುಪ್ಪ ಹಾಕಿ, ಅಲ್ಲಿಗೆ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ, ಸಾಲ್ಟ್ ಇಷ್ಟು ಹಾಕ್ಬಿಟ್ಟು ಮಖಾನನ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಕ್ರಂಚಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ಬುಜ್ಜಿಗೆ ಕೊಡೋದಕ್ಕೆ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು. ಮಖಾನ ತಿನ್ನೋದ್ರಿಂದ ಮಕ್ಕಳಿಗೆ ಬೋನ್ ಡೆವಲಪ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಹೆಲ್ತ್ಗೆ ಕೂಡ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಅದು ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಅದು ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಒಂಥರ ಏನೋ ಮತ್ತೆ ತಿನ್ನಬೇಕು ಅನ್ನೋ ಥರ ಫೀಲ್ ಆಗುತ್ತೆ. ಬುಜ್ಜಿ ಸಮ್ಮರ್ ಕ್ಯಾಂಪ್ಗೆಲ್ಲ ಹೋಗ್ತಾನೆ, ಮತ್ತು ಮನೇಲಿ ಏನಾದರೂ ಕೇಳ್ತಾನಲ್ಲ ಸ್ನ್ಯಾಕ್ಸ್ ಕೊಡು ಅಮ್ಮ ಅಂತ, ಅವಾಗ ಇದನ್ನು ಕೊಡ್ತೀನಿ. ಇದು ಫ್ರೂಟ್ಸು, ಸ್ವಲ್ಪ ಜಂಕ್ ಫುಡ್ ಎಲ್ಲ ತುಂಬಾ ಕಮ್ಮಿ. ಸ್ನ್ಯಾಕ್ಸು, ಈ ಥರ ಬಿಸ್ಕೆಟು, ಚಿಪ್ಸು ಇದೆಲ್ಲ ನಮ್ಮನೆ ತೀರಾ ಕಮ್ಮಿ ಕೊಡಲ್ಲ. ಈ ಥರ ಎಲ್ಲ ಮಾಡಿ ಕೊಡ್ತೀವಿ. ಸೊ ಅವನಿಗೂ ಇಷ್ಟ ಆಗುತ್ತೆ, ಹೆಲ್ತಿಯಾಗೂ ಇರುತ್ತೆ ಆ್ಯಂಡ್ ಸ್ನ್ಯಾಕ್ಸ್ ಥರನೂ ಅನಿಸುತ್ತೆ. ಇವಾಗೆಲ್ಲ ಫ್ರೈ ಆದಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಏನು ಹುರ್ಕೊಳ್ಳಲ್ಲ, ರಾಗಿ, ಗೋಧಿ ಮತ್ತು ಏನು ಇವಾಗ ತೋರಿಸಿದ್ನಲ್ಲ ಬೇಳೆ, ಮಖಾನ, ಜೀರಿಗೆ ಇದನ್ನೆಲ್ಲ ಹುರ್ಕೊಂಡು ಅಕ್ಕಿನ ಜೊತೆಗೆ ಮಿಕ್ಸ್ ಮಾಡಿರ್ತೀವಿ. ಆ್ಯಂಡ್ ಈವ್ನಿಂಗ್ ಬಂದು ನೆಕ್ಸಸ್ ಮಾಲ್ಗೆ ಹೋಗಿದ್ವಿ. ರೋಬೋ ವರ್ಲ್ಡ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ರೋಬೋಟ್ ಬಂದು ಮೂಮೆಂಟ್ ಮಾಡುತ್ತೆ. ಮಕ್ಕಳು ಹೆದರ್ಕೋತಾ ಇದ್ರು, ಪರಮ್ ಹೆದರ್ಕೋತಾ ಇರಲಿಲ್ಲ, ಬಟ್ ಬುಜ್ಜಿ ಹೆದರ್ಕೋತಾ ಇದ್ದ ಟಚ್ ಮಾಡೋದಕ್ಕೆ. ಪರಮ್ ಏನು ಅಂದ್ಕೊಂಡಿದ್ದೆ, ನಾನು ಪ್ಲೇಯಿಂಗ್ ಐಟಮ್ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ದ. ಬಟ್ ಬುಜ್ಜಿಗೆ ಹೇಳಿ ಆಮೇಲೆ ಅದಕ್ಕೆ ಶೇಕ್ ಹ್ಯಾಂಡ್ ಮಾಡ್ದ. ಏನೋ ಒಂಥರ ಹಾಲಿಡೇಸ್ ಎಲ್ಲ ಇರೋದ್ರಿಂದ ಬುಜ್ಜಿಗೂ ಸ್ವಲ್ಪ ಏನೋ ಕಾಮ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಫೀಲ್ ಆಗಬೇಕು, ಎಂಜಾಯ್ ಮಾಡಬೇಕು ಅವನು ಅಂತ ಅಂದ್ಬಿಟ್ಟು ಎಲ್ಲಿಗೆ ಕರ್ಕೊಂಡು ಬಂದೆ. ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಆ್ಯಂಡ್ ಪರಮ್ಮು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ, ಹಾಗಾಗಿ ಕರ್ಕೊಂಡೋಗಿದೆ. ಅವನು ತುಂಬಾ ಖುಷಿಪಟ್ಟು ಎಂಜಾಯ್ ಮಾಡ್ದ. ಏನೋ ಒಂಥರ ನನಗೂ ಮನೆಯಲ್ಲೇ ಇದ್ದು ನನಗೂ ಸ್ವಲ್ಪ ಫ್ರೀ ಟೈಮ್ ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಹೋಗಿ ಬಂದ್ವಿ. ಚೆನ್ನಾಗಿತ್ತು, ಗೇಮ್ಸ್ ಎಲ್ಲ ಚೆನ್ನಾಗಿದೆ ರೋಬೋ ವರ್ಲ್ಡ್ ಅಂತ ಅಂದ್ಬಿಟ್ಟು. ಪ್ರೈಸಸ್ ಕೂಡ 100 ರೂಪೀಸ್ ಇರುತ್ತೆ ಟಿಕೆಟು. ದೊಡ್ಡವರು ಆಟ ಆಡ್ಬೋದು ಆ್ಯಂಡ್ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ. ಒನ್ ಟೈಮ್ ವಿಸಿಟ್ ಮಾಡಿ ನಮ್ಮ ನೆಕ್ಸಸ್ ಸೆಂಟರ್ ಸಿಟಿಗೆ. ತುಂಬಾ ಚೆನ್ನಾಗಿದೆ ಗೇಮ್ಸ್ ಎಲ್ಲ. ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಲ್ಲಿ 3 minutes or 2 minutes ಟೈಮಿಂಗ್ಸ್ ಎಲ್ಲ ಇರುತ್ತೆ. ನಾನು ಬುಜ್ಜಿ ಪರಮ್ ಮಮ್ಮಿ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.